ಸಲ ನೋಡಿದ್ದೆ ನಾನು, ಹಗಲೆಲ್ಲ ನೋಡ್ತಾ ಇರ್ತೇನೆ ಸರ್ ಇದನ್ನ ಇದರಲ್ಲಿ ಯೂಟ್ಯೂಬ್ ಅಲ್ಲಿ. ಸೊ ನಿಮ್ಮ ಗ್ರೇಟ್ ಫ್ಯಾನ್ ನಾನು ಕೂಡ, ಚಿಕ್ಕವನಿದ್ದಾಗಿಂದ ನಿಮ್ಗೆ ಫಾಲೋ ಮಾಡ್ತಾ ಇರ್ತೇನೆ. ಸೊ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ತೇನೆ. ಸೊ ಇವತ್ತಿನ ಒಂದು ಜೋಸ್ ಟಾಕ್ ಅಲ್ಲಿ ಕಂಟಿನ್ಯೂಸ್ ಲರ್ನರ್ ಆಗಿರ್ಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕಂಟಿನ್ಯೂಸ್ ಮಾಡ್ತಾನೆ ಇರಬೇಕು. ನಂತರ ಒಂದ್ಸಲ ಓದೋದು ಮುಗಿತಪ್ಪ ಅಂತಂದ್ರೆ ಓದೋದನ್ನೇ ಬಿಟ್ಟು ಬಿಡ್ತಾರೆ, ಅದು ಕಂಟಿನ್ಯೂಸ್ ಆಗಿ ಲರ್ನರ್ ಆಗಿರ್ಬೇಕು ಅನ್ನೋದು ಕಾನ್ಫಿಡೆನ್ಸ್ ಲೈಫ್ ಅಲ್ಲಿ ಇರ್ಬೇಕಾಗುತ್ತೆ. ಇವತ್ತಿಗೂ ಹತ್ತತ್ರ 2,000 ಇಂಟರ್ವ್ಯೂ ಮಾಡಿದಂತ ಒಂದು ನಡೆದಾಡುವ ಗ್ರಂಥಾಲಯನ ನಮ್ಮ ಜೊತೆ ಇದೆ ಅನ್ನೋಂತ ಫೀಲ್ ಆಗ್ತಾ ಇದೆ ಸರ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ವೆರಿ ನೈಸ್ ಸರ್. ಇನ್ಸ್ಪಿರೇಷನ್ ಪರ್ಸನ್ ಅಂತ ಹೇಳ್ಬೋದು. ಶಿವರಾಮ್ ಕಾರಂತ್ ಅವರ ಒಂದು ಅದ್ರ ಬಗ್ಗೆ ಹೇಳಿದ್ರಿ ಸರ್, ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಹೇಳಿದ್ರಿ, ಸಾಕಷ್ಟು ನಿರ್ವಹಣೆ ಬಗ್ಗೆ ಹೇಳಿದ್ರಿ. ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರವನ್ನು ಬದಲಾಯಿಸಬಹುದು. ತುಂಬಾ ಖುಷಿ ಆಗ್ತದೆ ಸರ್. ನಾನು ಸಾಕಷ್ಟು ವಿಷಯಗಳ ಬಗ್ಗೆ ನೋಡ್ತಾ ಇರ್ತೇನೆ ಇನ್ಸ್ಪಿರೇಷನ್ ಆಗ್ಬಿಟ್ಟು. ಸೊ ವಿಚಾರದ ಒಲವಿನ ಬಗ್ಗೆ ನಿಮ್ಮ ಒಂದು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಬಹಳ ಹಾರ್ಟ್ ಟಚ್ ಆದಂತದ್ದು ನಾಗಮ್ಮ ಫೌಂಡೇಶನ್ ತೆಗೆದ್ರು ಸರ್. ಕಣ್ಣಲ್ಲಿ ಆನಂದ ಬಾಷ್ಪ ಬಂತು ನನಗೆ ನಿಜವಾಗ್ಲೂ ಸರ್. ಇಷ್ಟು ಒಳ್ಳೆ ಒಂದು ಯೂತ್ಸ್ಗೆ ನೀವು ಇನ್ಸ್ಪೈರ್ ಆಗ್ತಾ ಇದ್ರಲ್ಲ, ನೀವು ಕೂಡ ನಿಮ್ಮ ತಾಯಿ ಹೆಸರ ಮೇಲೆ ಏನಾದ್ರೂ ಒಂದು ಮಾಡಬಹುದು ಅನ್ನೋಂತ ಒಂದು ವಿಚಾರದ ಬಗ್ಗೆ ಇವತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಸೊ ತುಂಬಾ ಖುಷಿ ಆಗ್ತದೆ ಸರ್. ನನಗೂ ಕೂಡ ಒಂದು ಮಾರ್ಗದರ್ಶನ ಕೊಟ್ಟಿದ್ದೀರಾ. ನಾನು ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ರೂಪನ್ನ ತರಬೇಕಂತ ನನಗೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಇಲ್ಲೇ ನಾರ್ತ್ ಕರ್ನಾಟಕ ಇರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಸ್ಟಾರ್ಟಿಂಗ್ ಅಲ್ಲಿ. ಅದು ನಾನು ಕಾಣ್ತಾ ಇದ್ದೇನೆ ಸರ್. ಯಾಕಂದ್ರೆ ನಾನು ಒಂದಿಲ್ಲೇ ಹೊಸೂರು ಎತ್ತಹಳ್ಳಿ ಗ್ರಾಮದ ವ್ಯಕ್ತಿ. ಇವತ್ತು ನಾನು ಒಂದು ಸಾಕಷ್ಟು ಒಂದು ಏಳು ಬೆಳೆಯನ್ನ ಕಂಡು ಬಿಟ್ಟು ಕಾನ್ಫಿಡೆಂಟ್ ಆಗಿ ಲೈಫ್ ನಡೆಸ್ತಾ ಇದ್ದೇನೆ ನಿಮ್ಮಂತ ವ್ಯಕ್ತಿಗಳಿಂದ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಒಂದು ಮಾರ್ಗದರ್ಶನ ಸದಾ ನಮಗೆ ಬೇಕಾಗಿದೆ. ಈ ತರ ವಿದ್ಯಾರ್ಥಿಗಳನ್ನ ಇನ್ನೂ ಮೇಲಕ್ಕೆ ತರಬೇಕಾದದ್ದು ನಂದು ಒಂದು ಫ್ಯೂಚರ್ ಅಲ್ಲಿ ಪ್ಲಾನ್ ಇದೆ. ಅದಕ್ಕೋಸ್ಕರ ನೀವು ಮಾರ್ಗದರ್ಶಕರ ಆಗ್ಬೇಕನ್ನೋದನ್ನ ನಾವು ವಿನಂತಿ ಸರ್. ಖಂಡಿತ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಗೆ ಮಾರ್ಗದರ್ಶನ ಡೆಫಿನೆಟ್ ಆಗಿ ಸಿಗುತ್ತೆ.